ननाथो ननाथः सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद। प्रियं वेङ्कटेश प्रयच्छ प्रयच्छ। गोविंदा 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 कल्याण वेंकटेश्वर गोविंदा 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 कल्याण वेंकटेश्वर गोविंदा 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 श्रीनिवास गोविंदा 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 श्रीनिवास गोविंदा नीलाद्रि निलयवास नित्य कल्याण करुणामूर्ति गोविंदा गोविंदा तिरुमल वास गोविंदा गोविंदा पूर्ण पुरुषा गोविंदा गोविंदा तिरुमल वास गोविंदा गोविंदा पूर्ण पुरुषा गोविंदा गोविंदा तिरुमल वास गोविंदा गोविंदा पुंडरीकानन गोविंदा गोविंदा चंदन चर्चित गोविंदा गोविंदा पाप विनाशक गोविंदा गोविंदा देव पूजित गोविंदा 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 श्रीनिवास गोविंदा 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 श्रीनिवास गोविंदा नीलाद्रि निलयवास नित्य कल्याण करुणामूर्ति गोविंदा गोविंदा तिरुमल वास गोविंदा गोविंदा श्री पद्मावती प्रिया गोविंदा नंद नंदना गोविंदा गोविंदा श्री पद्मावती प्रिया गोविंदा नंद नंदना गोविंदा 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 हरे गोविंदा गोविंदा करुणा सागर गोविंदा गोविंदा श्री वेंकटेश्वर गोविंदा गोविंदा दिव्य मंगल रूपा गोविंदा 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 श्रीनिवास गोविंदा 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 श्रीनिवास गोविंदा नीलाद्रि निलयवास नित्य कल्याण करुणामूर्ति गोविंदा गोविंदा तिरुमल वास गोविंदा गोविंदा वन्दे वन्द्यं सदानन्दं वासुदेवं निरञ्जनम् इन्दिरापतिमाद्यादिवरदेशवरप्रदं नमामि निखिलाधीशकिरीटा घृष्टपीठवत् हृत्तमशमनेर्काभं श्रीपतेः पादपङ्कजं। हरे श्रीनिवास सप्तगिरिवास ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಸ್ವರ್ಣ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂತಹ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ನಮ್ಮೆಲ್ಲರನ್ನು ಕೂಡ ದಿವ್ಯವಾಗಿರ್ತಕ್ಕಂತಹ ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತಾ ನಮ್ಮೆಲ್ಲರಿಂದಲೂ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಇಂತಹ ಅದ್ಭುತವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂತಹ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಭಗವಂತನ ಕೃಪೆ ಸರ್ವದಾ ಹೀಗೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆ ಭಗವಂತನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಮಾಡುತ್ತಾ ನಾವು ಆ ಸ್ವಾಮಿಯ ಮಹಿಮೆಗಳನ್ನು ತಿಳಿದುಕೊಳ್ಳುತ್ತಾ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸುವರ್ಣ ರಥದಲ್ಲಿ ವಿಶೇಷವಾಗಿ ತನಗೆ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ಸಹಿತನಾಗಿ ದಿವ್ಯವಾದ ಅವಕಾಶವನ್ನು ಭಕ್ತರಾದ ನಮ್ಮೆಲ್ಲರಿಗೂ ಕೂಡ ಕಲ್ಪಿಸಿಕೊಡುತ್ತಾ ಅಲ್ಲಿ ನೆರೆದಂತಹ ಭಕ್ತರಿಗೆ ರಥವನ್ನು ಎಳೆಯುವ ಭಾಗ್ಯವನ್ನು ಕೂಡ ಕಲ್ಪಿಸಿಕೊಡುತ್ತಾ ಉಳಿದ ಸೇವೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಸ್ವರ್ಣ ರಥದ ಅದ್ಭುತವಾಗಿರತಕ್ಕಂತಹ ಉತ್ಸವ ನಡೀತಾ ಇದೆ. ಬ್ರಹ್ಮೋತ್ಸವದ ಅಂಗವಾಗಿ ಸ್ವರ್ಣ ರಥವನ್ನು ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಸ್ವಾಮಿಯ ಆಲಯದ ರಥಮಾರ್ಗ ರಥಬೀದಿ ಅಂತೇನು ಹೇಳ್ತಾರೋ ಆ ರಥಬೀದಿಯಲ್ಲಿ ವಿಶೇಷವಾದ ಭಕ್ತರ ಸಮ್ಮರ್ದ ಇರುವಂತಹದ್ದಾಗಿದೆ. ಭಕ್ತರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅಂತಹ ಆ ಭಕ್ತರು ಪಾಲ್ಗೊಂಡು ರಥವನ್ನು ಎಳೆಯುತ್ತಾ ವಿಶೇಷವಾಗಿ ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸ್ತಾ ಇರುವಂತಹದ್ದು. ಕಲ್ಯಾಣ ವೆಂಕಟೇಶ್ವರನ ಕೃಪಾಪೂರ್ಣವಾದಂತಹ ದೃಷ್ಟಿ ನಮ್ಮೆಲ್ಲರ ಮೇಲೆ ಬೀಳಲಿ ಎಂಬುದಾಗಿ ಪ್ರತಿಯೊಬ್ಬ ಭಕ್ತರೂ ಕೂಡ ಸ್ವಾಮಿಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರುವಂತಹದ್ದು. ಶಂಖಾಭರಣದಿಂದ ವಿಶಿಷ್ಟವಾಗಿ ಶೋಭಾಯಮಾನವಾಗಿ ಕಾಣಿಸ್ತಾ ಇರತಕ್ಕಂತಹ ಗಜರಾಜನನ್ನು ನಾವು ನೋಡ್ತಾ ಇದ್ದೇವೆ. ಗಜರಾಜ ತಾನು ಯಾತ್ರೆಯನ್ನು ಮಾಡುತ್ತಾ ಗಜರಾಜ ಯಾತ್ರಾ ಅಂತ ಹೇಳ್ತಾರೆ. ಬಹಳ ಗಂಭೀರವಾದಂತಹ ಯಾತ್ರೆ ಆ ನಡೆಯುವಿಕೆ. ಆ ನಡಿಗೆಯಿಂದ ಲೋಕದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದು ಗಜ. ಅಂತಹ ಆ ಗಜರಾಜ ಯಾತ್ರಂ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ಆನೆ ನಡೆದಂತೆ ಗಂಭೀರವಾಗಿ ನಡೆಯತಕ್ಕಂತಹ ವ್ಯವಹಾರ ಉಳ್ಳಂಥವನು ಅಂತ ತಿಳಿಸ್ತಾರೆ. ಇದು ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಸ್ವರ್ಣ ರಥೋತ್ಸವ ಕಾರ್ಯಕ್ರಮವನ್ನು ನೋಡುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಸ್ವರ್ಣ ರಥವನ್ನು ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಎಳಿತಾ ಇದ್ದಾರೆ. ಅದರಲ್ಲಿಯೂ ಕೂಡ ಕೆಂಪು ಬಣ್ಣದ ಬಾವುಟ ಮತ್ತು ಹಸಿರು ಬಣ್ಣದ ಬಾವುಟವನ್ನು ಕೈಯಲ್ಲಿ ಇರಿಸಿಕೊಂಡು ಆ ಭಕ್ತರಿಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಕೆಂಪು ಬಾವುಟವನ್ನು ತೋರಿಸುತ್ತಾರೆಯೋ ಆಗ ಎಳೆಯುವಿಕೆಯನ್ನು ನಿಲ್ಲಿಸುತ್ತಾರೆ. ಯಾವಾಗ ಹಸಿರು ಬಾವುಟವನ್ನು ತೋರಿಸುತ್ತಾರೋ ಆಗ ಪುನಃ ರಥವನ್ನು ಎಳೆಯುವ ಪ್ರಕ್ರಿಯೆಯನ್ನು ಆರಂಭಿಸುತ್ತಾರೆ. ಹೀಗೆ ಒಂದು ಅದ್ಭುತವಾದ ರೀತಿಯಲ್ಲಿ ವಾದ್ಯಕಾರರು ವಾದ್ಯಗಳನ್ನು ವಾದಿಸುತ್ತಾ ನಂತರ ಡೊಳ್ಳನ್ನು ಕೂಡ ಬಾರಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿಮಗ್ನರಾಗಿದ್ದಾರೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತಗೊಂಡಿರತಕ್ಕಂತಹ ರಥವನ್ನು ನಾವು ನೋಡ್ತಾ ಇದ್ದೇವೆ. ಸ್ವರ್ಣ ರಥವನ್ನು. ಆ ಸ್ವರ್ಣ ರಥದ ಉತ್ಸವ ನಡೀತಾ ಇದೆ. ಬ್ರಹ್ಮೋತ್ಸವದ ಅಂಗವಾಗಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬಂಧುಗಳನ್ನು ಬಾಂಧವರನ್ನು ಮಿತ್ರರನ್ನು ಭಾಗಿಗಳನ್ನಾಗಿ ಮಾಡಿ ಕೃತಕೃತ್ಯರಾಗೋಣ. ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರು ಕೂಡ ಆಗೋಣ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಅವಕಾಶ. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಸ್ವಾಮಿಗೆ ಪ್ರತಿನಿತ್ಯವೂ ಕೂಡ ಅನೇಕ ಉತ್ಸವಗಳನ್ನು ನಡೆಸಿಕೊಡುತ್ತಾರೆ. ಇದು ಪುನಃ ಆ ರಥವನ್ನು ಎಳೆಯುವ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವರ್ಣ ರಥವನ್ನು ಭಕ್ತರು ಎಳಿತಾ ಇದ್ದಾರೆ. ಭಗವಂತನ ನಾಮವನ್ನು ಉಚ್ಚರಿಸುತ್ತಾ ರಥವನ್ನು ಎಳೆಯುವ ಪ್ರಕ್ರಿಯೆ ನಡೀತಾ ಇದೆ. ಗೋವಿಂದ ಗೋವಿಂದ ಗೋಕುಲ ನಂದನ ಗೋವಿಂದ, ಗೋಪಾಲಕೃಷ್ಣ ಗೋವಿಂದ, ಗೋವರ್ಧನೋದ್ಧಾರ ಗೋವಿಂದ, ಮತ್ಸ್ಯಕೂರ್ಮ ವರಾಹ ಎಂಬುದಾಗಿ ಆ ಸ್ವಾಮಿಯ ಅವತಾರಗಳನ್ನು ಹೇಳುತ್ತಾ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದ ರೀತಿಯಲ್ಲಿ ಅಲಂಕೃತರಾಗಿ ಶ್ರೀದೇವಿ ಭೂದೇವಿ ಸಹಿತನಾಗಿ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಕಲ್ಯಾಣವನ್ನು ಉಂಟು ಮಾಡುತ್ತಾ
ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬಂದಂತಹ ಆ ಸ್ವಾಮಿಯನ್ನು ನೋಡುತ್ತಾ ಭಕ್ತರೆಲ್ಲರೂ ಕೂಡ ವಿಶೇಷವಾಗಿ ತಮ್ಮ ಸೇವೆಯನ್ನು ಆ ಸ್ವಾಮಿಗೆ ಸಲ್ಲಿಸ್ತಾ ಇರುವಂತಹದ್ದು. ಇದು ರಥವನ್ನು ನಡೆಸುವಂತಹದ್ದು, ನಿಲ್ಲಿಸುವಂತಹದ್ದು, ಇದೆಲ್ಲವನ್ನು ಕೂಡ ಒಳಗಡೆ ಅದರೊಳಗಡೆ ಕುಳಿತುಕೊಂಡಿರತಕ್ಕಂತಹ ವ್ಯಕ್ತಿಗಳು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ, ಅದರ ಪ್ರಕಾರವಾಗಿ ನಡೆಸ್ತಾ ಇದ್ದಾರೆ. ಹೀಗೆ ನಮ್ಮ ಶರೀರ ಅನ್ನತಕ್ಕಂತಹದ್ದು ಕೂಡ ಒಂದು ರಥ ಅನ್ನುವಂತಹ ವಿಚಾರವನ್ನು ಉಪನಿಷತ್ತು ತಿಳಿಸ್ತಾ ಇದೆ. ಒಳಗಡೆ ಇರತಕ್ಕಂತಹ ಆತ್ಮ ಅದರ ಸಾರಥಿ ಅಂತ ಹೇಳ್ತಾರೆ. ಬುದ್ಧಿಯನ್ನು ಕುದುರೆ ಅಂತ, ಇಂದ್ರಿಯಗಳನ್ನು ಹಯ ಅಂತ, ಬುದ್ಧಿ ಅದರ ಲಗಾಮು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಆ ಕುದುರೆಯನ್ನು ಯಾವ ಮಾರ್ಗದಲ್ಲಿ ಕಳಿಸಬೇಕು, ವಿಷಯ ಅನ್ನತಕ್ಕಂತಹದ್ದೆಲ್ಲ ಮಾರ್ಗಗಳು, ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಯಾವ ಮಾರ್ಗದಲ್ಲಿ ಆ ಇಂದ್ರಿಯಗಳನ್ನು ಕಳುಹಿಸಬೇಕು ಅನ್ನುವುದನ್ನು ಬುದ್ಧಿ ಅನ್ನತಕ್ಕಂತಹ ಲಗಾಮನ್ನು ಹಿಡಿದು ಒಳಗಡೆ ಕುಳಿತಿರ್ತಕ್ಕಂತಹ ಸಾರಥಿ ಆತ್ಮ ಎಲ್ಲವನ್ನು ನೋಡಿಕೊಳ್ಳಬೇಕು ಅನ್ನುವಂತಹ ತತ್ವವನ್ನು ನಮಗೆ ಉಪನಿಷತ್ತು ತಿಳಿಸ್ತಾ ಇದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಅಂತ ಆ ವಿಷಯವನ್ನು ಉಪನಿಷತ್ತು ತಿಳಿಸ್ತಾ ಇದೆ. ಆದ್ದರಿಂದ ಅಂತಹ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಸ್ವರ್ಣರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಶ್ರೀದೇವಿ ಭೂದೇವಿಯಿಂದ ಸಂಶ್ಲಿಷ್ಟನಾಗಿದ್ದಾನೆ, ಯುಕ್ತನಾಗಿದ್ದಾನೆ ಸ್ವಾಮಿ ಶ್ರೀನಿವಾಸ. ಅಂತಹ ಶ್ರೀನಿವಾಸನಲ್ಲಿ ತಾರತಮ್ಯ ಉಪಯುಕ್ತವಾದ ರೀತಿಯಲ್ಲಿ ಅವನೇ ಸರ್ವತಂತ್ರ ಸ್ವತಂತ್ರ, ಅವನೇ ಸರ್ವಶ್ರೇಷ್ಠ ಅನ್ನುವ ರೀತಿಯಲ್ಲಿ ಭಕ್ತಿಯನ್ನು ಮಾಡುತ್ತಾ, ಯಾಕಂದರೆ ಅವನೇ ಸರ್ವೋತ್ತಮನಾದ ಕಾರಣ. ವಿಷ್ಣೋ ಅತ್ಯುತ್ತಮತ್ವಾತ್, ಆ ಭಗವಂತನಲ್ಲಿ ಗರಿಷ್ಠವಾದಂತಹ ಭಕ್ತಿಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಆ ರೀತಿಯಾದ ಭಕ್ತಿಯನ್ನು ಮಾಡುತ್ತಾ ಅವರ ಪರಿವಾರ ದೇವತೆಗಳು ಕೂಡ ಇರ್ತಾರೆ. ಅವರಲ್ಲಿ ತಾರತಮ್ಯೋಪೇತವಾದಂತಹ ಭಕ್ತಿಯನ್ನು ಮಾಡುತ್ತಾ ನಾವು ಆ ಭಗವಂತನನ್ನು ಸೇವಿಸಿಕೊಳ್ಳೋಣ. ವಿಶೇಷವಾದ ರೀತಿಯಲ್ಲಿ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ರಥವನ್ನು ಎಳಿತಾ ಇದ್ದಾರೆ ಭಕ್ತರು. ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಇಂತಹ ಸರ್ವಶ್ರೇಷ್ಠವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಭಗವಂತನಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸ್ವಾಮಿಯ ನಾಮಸ್ಮರಣೆ ಮಾಡುವುದರ ಮುಖಾಂತರ ಸಮರ್ಪಿಸುತ್ತಾ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನನ್ನು ಸ್ಮರಿಸೋಣ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸಿನಃ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ. ಎಲ್ಲ ದೇವತೆಗಳಿಂದ ಸ್ತುತ್ಯನಾಗಿದ್ದಾನೆ ಆ ಭಗವಂತ. ಅವನೇ ಶ್ರೀ ನೃಸಿಂಹನು, ಮಹಾಸಿಂಹನು, ಸೂತ್ರಾಕಾರನು, ಪುರಾತನನು ಕೂಡ. ರಮಾನಾಥೋ ಮಹೀಭರ್ತ ಭೂಧರಃ ಪುರುಷೋತ್ತಮಃ. ರಮಾನಾಥನಾಗಿದ್ದಾನೆ, ಲಕ್ಷ್ಮೀರಮಣನಾಗಿದ್ದಾನೆ, ಭೂರಮಣನಾಗಿದ್ದಾನೆ. ಅದಕ್ಕೆ ಮಹೀಭರ್ತ ಅಂತ ಹೇಳ್ತಾ ಇದ್ದಾರೆ. ಭೂಧರಃ ಪುರುಷೋತ್ತಮಃ ಚೋಲಪುತ್ರ ಪ್ರಿಯ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ವರಗಳನ್ನು ಕೊಡುವುದರಲ್ಲಿ ಅವರು ಈಶರಾಗಿದ್ದರೂ ಕೂಡ ವರದೇಶರಿಗೆ ವರವನ್ನು ಕೊಡತಕ್ಕಂತಹ ಮಹಾನುಭಾವ. ವರದೇಶ ವರಪ್ರದ ಬ್ರಹ್ಮಾದೀನ ವರಪ್ರದ ಎಂಬುದಾಗಿ ಸ್ವಾಮಿಯನ್ನು ಸ್ತುತಿಸ್ತಕ್ಕಂಥದ್ದು. ಶ್ರೀನಿಧಿ ಸರ್ವಭೂತಾನಾಂ ಭಯಕೃತ್ ಭಯನಾಶನಃ. ಎಲ್ಲ ಪ್ರಾಣಿಗಳಲ್ಲಿ ಭಯವನ್ನು ಉಂಟು ಮಾಡುವಂಥವನು ಆ ಭಗವಂತನೇ. ಆ ಭಯವನ್ನು ದೂರ ಮಾಡತಕ್ಕಂಥವನು, ನಾಶ ಮಾಡತಕ್ಕಂಥವನು ಕೂಡ ಆ ಭಗವಂತನೇ. ಆ ಶ್ರೀನಿವಾಸನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಸಂಸಾರ ಬಂಧನದಿಂದ ಮುಖ್ಯವಾಗಿ ನಮ್ಮನ್ನು ದೂರ ಮಾಡತಕ್ಕಂತಹ ಸುಲಭವಾದಂತಹ ಉಪಾಯ ಅಂದರೆ ಸ್ವಾಮಿಯ ನಾಮಸ್ಮರಣೆ. ಅದನ್ನು ಮಾಡುತ್ತಾ ಆ ಸಂಸಾರ ಬಂಧನದಿಂದ ಮುಕ್ತರಾಗೋಣ. ಭೂತಾವಾಸೋ ಗಿರಿವಾಸಃ ಶ್ರೀನಿವಾಸ ಶ್ರೇಯಃಪತಿ ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕಃ. ಹರೇ ಶ್ರೀನಿವಾಸ. ಶ್ರೀ ಶ್ರೀನಿವಾಸ ಗೋವಿಂದ.
సంశోభితుడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు అధికనుడు కమనీయ రస చిద్విలాసుడు శ్రీనివాసుడు శ్రీనివాసుడు సుశాంతుడు సాయం సంధ్యా సూర్యకిరణ ప్రసారణ సంజ్వలితుడు మధ్యాహ్న సంధ్యా సమయ వసంతోత్సవ సుశాంతుడు సాయం సంధ్యా సూర్యకిరణ ప్రసారణ సంజ్వలితుడు నిజ పాద కమల సంశ్రిత పాలన నిరతుడు కృపాకరుడు నిజ పాద కమల సంశ్రిత పాలన నిరతుడు కృపాకరుడు శ్రీ భూదేవి సతీ సమేతుడు శ్రీ వెంకటేశుడు శ్రీ వెంకటేశుడు నందకిశోర గోవింద గోకుల నందన గోవింద నందనందన గోవింద శ్రీ శ్రీనివాస గోవింద సకల కళ్యాణ సద్గుణ నిలయుడు సత్యధర్మ సంరక్షకుడు సర్వదేవతా సార్వభౌముడు సతత కరిరాజవరదుడు సకల కళ్యాణ సద్గుణ నిలయుడు సత్యధర్మ సంరక్షకుడు సర్వదేవతా సార్వభౌముడు సతత కరిరాజవరదుడు చిన్మయానంద సుధా సుందరుడు చిదచిదేశుడు చిన్మయానంద సుధా సుందరుడు చిదచిదేశుడు పరమైశ్వర్య పరిపూర్ణుడు పరబ్రహ్మ పరమాత్ముడు పరమాత్ముడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు సువర్ణరధరంగడోలోత్సవ సంశోభితుడు నారీమణికర కమల చలితుడు నవమన్మధుడు అధికనుడు కమనీయ రస చిద్విలాసుడు శ్రీనివాసుడు శ్రీనివాసుడు నందకిశోర గోవింద గోకుల నందన గోవింద నందనందన గోవింద ಸ್ವರ್ಣ ರಥವನ್ನು ಅಧಿರೋಹಿಸಿ ಅನೇಕ ಉತ್ಸವಗಳನ್ನು ಪಡೆದುಕೊಳ್ಳತಕ್ಕಂತಹ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಭಕ್ತರಿಂದ ಸ್ವರ್ಣ ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ಪಡೆದುಕೊಳ್ತಾ ಇದ್ದಾನೆ. ಭಗವಂತ ಭಕ್ತರಾದ ನಮ್ಮೆಲ್ಲರ ಮೇಲೆ ಅಪಾರವಾಗಿರ್ತಕ್ಕಂತಹ ಕರುಣೆಯನ್ನು ತೋರಿಸಿರುವಂಥವನಾಗಿದ್ದಾನೆ. ಹರೇ ವೆಂಕಟ ಶೈಲವಲ್ಲಭ ಪಾಲಿಸೋ ನೀಯನ್ನ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಅವನಲ್ಲದೆ ಈ ಲೋಕದಲ್ಲಿ ಕಾಯುವ ದೊರೆ ಮತ್ತೊಬ್ಬನಿಲ್ಲವೇ ಇಲ್ಲ, ಅವನೇ ಸರ್ವತಂತ್ರ ಸ್ವತಂತ್ರ. ಅಂತಹ ಸ್ವಾಮಿಯನ್ನು ನಾನು ಯಾವತ್ತೂ ತಾನೇ ನೋಡ್ತೇನೆ ಎಂದು ಕಾಂಬೆನೋ
ನಿನ್ನ ಹೇ ಶ್ರೀನಿವಾಸ ಎಂದು ಕಾಂಬೆನೋ ನಿನ್ನ ಎಂಬುದಾಗಿ ಭಕ್ತರೆಲ್ಲರೂ ಕೂಡ ಆ ಭಗವಂತನನ್ನು ನೋಡಲಿಕ್ಕೆ ಹಾತೊರಿತಾ ಇದ್ದರೆ, ಆ ಭಗವಂತನೋ ತನಗೆ ಅತ್ಯಂತ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿ ಸ್ವರ್ಣ ರಥದಲ್ಲಿ ಕುಳಿತುಕೊಂಡು ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇದ್ದಾನೆ. ಇದು ನನ್ನನ್ನು ನೋಡಿ ಸಂತುಷ್ಟರಾಗಿ ಎಂಬುದಾಗಿ ಭಕ್ತರಿಗೆಲ್ಲ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಅನೇಕ ವಿಧವಾದಂತಹ ವಾಹನಗಳನ್ನು ಅಧಿರೋಹಿಸುತ್ತಾ 9 ದಿನಗಳ ಕಾಲ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರಿಂದ ಪಡೆದುಕೊಳ್ತಾ ವಿಶೇಷವಾಗಿ ಭಕ್ತರನ್ನು ಅನುಗ್ರಹಿಸ್ತಾ ಇರುವಂತಹ ಸಂದರ್ಭ ಇದಾಗಿದೆ. ಇಂತಹ ಈ ದಿನ ನಾವು ಸ್ವರ್ಣ ರಥವನ್ನು ಅಧಿರೋಹಿಸಿ ಬರ್ತಾ ಇರತಕ್ಕಂತಹ ಸ್ವಾಮಿಯನ್ನು ವೀಕ್ಷಿಸ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅಂದವಾದ ತೋಯಜಾದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಗಿಬಾರೋ ಎಂಬುದಾಗಿ ದಾಸರು ತಿಳಿಸಿದಂತೆ ಆ ಸ್ವಾಮಿ ಬಹಳ ಅದ್ಭುತವಾದ ರೀತಿಯಲ್ಲಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬರ್ತಾ ಇರುವಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆರಾಧಿಸೋಣ, ಆಶ್ರಯಿಸೋಣ, ಪ್ರಾರ್ಥಿಸೋಣ. ರಂಗ ಬಾರೋ ಪಾಂಡುರಂಗ ಬಾರೋ, ರಂಗ ಬಾರೋ ನರಸಿಂಗ ಬಾರೋ, ಕಂದ ಬಾರೋ ಎನ್ನ ತಂದೆ ಬಾರೋ, ಇಂದಿರಾ ರಮಣ ಮುಕುಂದ ಬಾರೋ. ಕಂದನೂ ಕೂಡ ನೀನೇ, ನನ್ನ ತಂದೆಯೂ ಕೂಡ ನೀನೇ. ನಿನ್ನನ್ನು ಕಂದ ಅಂತಲೂ ಕರಿತೇನೆ, ತಂದೆ ಅಂತಲೂ ಕೂಡ ಕರಿತೇನೆ. ಹೇ ಇಂದಿರಾ ರಮಣ ಮುಕುಂದ ಮೋಕ್ಷಪ್ರದಾತ ಬಾ ಎಂಬುದಾಗಿ ಆ ರಂಗನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ಕರೆಯುವಂತಹ ಪರಿ ಅದ್ಭುತ. ಭಕ್ತರೆಲ್ಲರೂ ಕೂಡ ಸ್ವರ್ಣ ರಥವನ್ನು ಎಳೆಯುತ್ತಾ ಬಾರೋ ರಂಗಬಾರೋ ಎಂಬುದಾಗಿ ಅವನನ್ನು ತಮ್ಮ ಸಮೀಪಕ್ಕೆ ಕರೀತಾ ಇದ್ದಾರೆ. ದೇವ ಬಾರೋ ಎನ್ನ ಸ್ವಾಮಿ ಬಾರೋ. ಆ ಕಲ್ಯಾಣ ವೆಂಕಟೇಶ್ವರನನ್ನು ದೇವ ಎಂಬುದಾಗಿ ಕರೀತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಸ್ವಾಮಿ ನೀನೇ, ಆದ್ದರಿಂದ ಎನ್ನ ಸ್ವಾಮಿ ಬಾರೋ. ಪಾವನ ಮಾಡುವ ಪುರುಷೋತ್ತಮ ಬಾರೋ, ಅಪ್ಪ ಬಾರೋ ತಿಮ್ಮಪ್ಪ ಬಾರೋ. ಅಪ್ಪ ತಿಮ್ಮಪ್ಪ ಎಂಬುದಾಗಿ ಆ ಸ್ವಾಮಿಯನ್ನು ಸಂಬೋಧಿಸುವಂತಹದ್ದು. ಕಂದರ್ಪನಯ್ಯನೇ ಕಂಚಿ ವರದ ಬಾರೋ, ಅಣ್ಣ ಬಾರೋ ಎನ್ನ ಚಿನ್ನ ಬಾರೋ, ಪುಣ್ಯಮೂರ್ತಿ ಮಹಿಷಪುರಿ ಚೆನ್ನ ಬಾರೋ. ವಿಷ್ಣು ಬಾರೋ ಉಡುಪಿ ಕೃಷ್ಣ ಬಾರೋ, ಎನ್ನಿಷ್ಟ ಮೂರ್ತಿ ಪುರಂದರ ವಿಠಲ ಬಾರೋ. ರಂಗ ಬಾರೋ ಪಾಂಡುರಂಗ ಬಾರೋ. ಆ ಸ್ವಾಮಿಯನ್ನು ಅವನ ವಿಧ ವಿಧವಾದಂತಹ ನಾಮಗಳನ್ನು ಉಚ್ಚರಿಸುತ್ತಾ ನಮ್ಮ ಹೃದಯ ಮಂದಿರಕ್ಕೆ ಅವನನ್ನು ಆಹ್ವಾನಿಸೋಣ. ಇದು ಸ್ವರ್ಣ ರಥದಲ್ಲಿ ಕುಳಿತುಕೊಂಡು ತನಗೆ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಆ ಸ್ವಾಮಿಯ ಗರ್ಭಗುಡಿಯ ವಿಶಿಷ್ಟವಾದ ಶಿಖರ ದರ್ಶನವನ್ನು, ವಿಮಾನ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಮುಖ್ಯವಾದಂತಹ ರಾಜಗೋಪುರದ ದರ್ಶನವನ್ನು ಕೂಡ ಪಡೆದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಆ ಶ್ರೀನಿವಾಸ ಮಂಗಾಪುರದಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ನಿಮಿತ್ತವಾಗಿ ನಡೀತಾ ಇರತಕ್ಕಂತಹ ಸ್ವರ್ಣ ರಥದ ವೈಭವವನ್ನು ನೋಡ್ತಾ ಇದ್ದೇವೆ, ತಿಳಿದುಕೊಳ್ತಾ ಇದ್ದೇವೆ. ಇಂತಹ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದು ಒಂದೇ ಅಲ್ಲ, ನಮ್ಮ ಬಂಧುಗಳನ್ನು ಕೂಡ ಭಾಗಿಗಳನ್ನಾಗಿ ಮಾಡೋಣ. ಬಾ ವೆಂಕಟ ಶೈಲಾಧಿಪ ಮನ್ಮನಕ್ಕೆ ತಡ ಮಾಡುವುದು ಯಾಕೆ, ಬಾ ಎಂಬುದಾಗಿ ಆ ಸ್ವಾಮಿಯನ್ನು ನಮ್ಮ ಹೃದಯ ಮಂದಿರಕ್ಕೆ ಕರೆಯತಕ್ಕಂತಹದ್ದು, ಮನಸ್ಸಿನಲ್ಲಿ ಆ ಸ್ವಾಮಿಯನ್ನು ಇರಿಸತಕ್ಕಂತಹದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಂಗ ಮನೆಗೆ ಬಾರೋ ರಂಗಯ್ಯ, ರಂಗ ರಂಗ ಮನೆಗೆ ಬಾರೋ ಎಂಬುದಾಗಿ ಆ ಸ್ವಾಮಿಯನ್ನು ನಮ್ಮ ಮನೆಗೆ ಕರೆಯುವ, ನಮ್ಮ ಹೃದಯ ಮಂದಿರಕ್ಕೆ ಆ ಸ್ವಾಮಿಯನ್ನು ವಿಶೇಷವಾದ ರೀತಿಯಲ್ಲಿ ಆಹ್ವಾನಿಸೋಣ. ಸುವರ್ಣ ಅನ್ನುವ ಪದದಲ್ಲಿ ಅರ್ಥ ಏನು? ಶ್ರೇಷ್ಠವಾದಂತಹ ವರ್ಣಗಳು. ಸುವರ್ಣ ರಥದಲ್ಲಿ ಸ್ವಾಮಿ ವಿರಾಜಿಸ್ತಾ ಇದ್ದಾನೆ ಅಂದರೆ ವೇದ ಪ್ರತಿಪಾದ್ಯನಾಗಿದ್ದಾನೆ, ಉಪನಿಷತ್ ಪ್ರತಿಪಾದ್ಯನಾಗಿದ್ದಾನೆ ಎಂಬುದಾಗಿ ಎಲ್ಲ ಶಬ್ದಗಳಿಂದಲೂ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದ್ಯನಾದಂತಹವನು ಆ ಸ್ವಾಮಿ. ಅದಕ್ಕೆ ಅವನು ಸುವರ್ಣ ರಥವನ್ನು ಅಧಿರೋಹಿಸಿ ಆ ತತ್ವವನ್ನು ಲೋಕಕ್ಕೆ ತಿಳಿಸ್ತಾ ಇದ್ದಾನೆ. ಶ್ರೇಷ್ಠವಾಗಿರ್ತಕ್ಕಂತಹ ವರ್ಣ ಅಕ್ಷರಗಳ ಸಮುದಾಯ ಅದು ವೇದ ಉಪನಿಷತ್ತುಗಳು. ಅಂತಹ ಸುವರ್ಣ ರಥದಲ್ಲಿ ವಿರಾಜಿಸುವುದು ಅಂದರೆ ಆ ಎಲ್ಲ ಅಕ್ಷರಗಳಲ್ಲಿಯೂ ಶಬ್ದಗಳಲ್ಲಿಯೂ ಕೂಡ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದ್ಯನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸುವಂತಹದ್ದು. ಅಂತಹ ಸರ್ವಶ್ರೇಷ್ಠವಾದ ವಿಚಾರವನ್ನು ನಮ್ಮ ಮನಸ್ಸಿಗೆ ತಂದುಕೊಡಲಿಕ್ಕೇನೋ ಎಂಬುವಂತೆ ಸ್ವರ್ಣ ರಥವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ
ಬರ್ತಾ ಇದ್ದಾನೆ. ಅಂತಹ ಸ್ವಾಮಿಯನ್ನು ನೋಡೋಣ. ಸ್ವಾಮಿ ನೆಲೆಸಿರ್ತಕ್ಕಂತಹ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ, ಸುತ್ತಮುತ್ತಲಿರತಕ್ಕಂತಹ ವಾತಾವರಣ ಹಚ್ಚು ಹಸಿರು ಅವುಗಳಿಂದ ಕೂಡಿರತಕ್ಕಂತಹ ಒಂದು ಅದ್ಭುತವಾದಂತಹ ಪ್ರದೇಶ ಶ್ರೀನಿವಾಸ ಮಂಗಾಪುರ. ಸುತ್ತಲೂ ಕೂಡ ತೆಂಗಿನ ಮರಗಳಿರುವಂತಹದ್ದಾಗಿದೆ. ದೊಡ್ಡ ದೊಡ್ಡ ಹಸಿರು ಎಲೆಗಳಿಂದ ಕೂಡಿರತಕ್ಕಂತಹ ವೃಕ್ಷಗಳಿದ್ದಾವೆ. ಎಲ್ಲದರ ಮಧ್ಯದಲ್ಲಿ ಸ್ವಾಮಿಯ ಗರ್ಭಗುಡಿ, ಮುಂದೆ ರಾಜಗೋಪುರ. ಹೀಗೆ ಅತ್ಯಂತ ಮನಸ್ಸಿಗೆ ಮುದವನ್ನು ನೀಡತಕ್ಕಂತಹ ಪರ್ಯಾವರಣದಿಂದ ವಿಶಿಷ್ಟವಾಗಿರುವಂತಹದ್ದು ಶ್ರೀನಿವಾಸ ಮಂಗಾಪುರ ಕ್ಷೇತ್ರ. ಅಂತಹ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ವಿರಾಜಿಸುತ್ತಾ ಭಕ್ತರನ್ನೆಲ್ಲರನ್ನು ಕೂಡ ತನ್ನ ಪಾದದೆಡೆಗೆ ಬರಮಾಡಿಕೊಳ್ತಾ ಅವರನ್ನು ತಿರುಮಲ ಕ್ಷೇತ್ರಕ್ಕೆ ಕಳುಹಿಸಲಿಕ್ಕಾಗಿ ತನ್ನದೇ ಆಗಿರತಕ್ಕಂತಹ ಒಂದು ಸ್ಥಳ ಶ್ರೀನಿವಾಸ ಮಂಗಾಪುರದಿಂದ 6 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹದ್ದು ಶ್ರೀವಾರಿ ಮೆಟ್ಟು ಅಂತ ಹೇಳ್ತಾರೆ ಆ ಪ್ರದೇಶಕ್ಕೆ ಹೆಸರು. ಅಲ್ಲಿಂದ ಕಾಲ್ನಡಿಗೆಯಿಂದ ಭಕ್ತರಿಗೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂತಹದ್ದು, ಅವರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬತಕ್ಕಂತಹ ಕಾರ್ಯವನ್ನು ಸ್ವಾಮಿ ಈ ಕ್ಷೇತ್ರದಲ್ಲಿದ್ದು ಮಾಡತಕ್ಕಂಥವನಾಗ್ತಾನೆ. ಅಂತಹ ಆ ಶ್ರೀನಿವಾಸ ದೇವರ ಸ್ವರ್ಣ ರಥದ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದರಲ್ಲಿಯೂ ಕೂಡ ನಾವು ಈಗ ನೋಡ್ತಾ ಇರುವಂತಹದ್ದು ಸ್ವರ್ಣ ರಥದ ವೈಭವವನ್ನು. ಶ್ರೀದೇವಿ ಭೂದೇವಿ ಸಹಿತನಾಗಿ ಸ್ವಾಮಿ ಸುಂದರವಾದ ರೀತಿಯಿಂದ ಅಲಂಕೃತನಾಗಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಥವನ್ನು ಎಳೆಯುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಸ್ವಾಮಿಯ ರಥ ಮುಂದೆ ಬರ್ತಾ ಇದೆ. ಆ ಸ್ವಾಮಿಯನ್ನು ನೋಡುತ್ತಾ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಹೊಸದಾದಂತಹ ಉತ್ಸಾಹ ಅವರಲ್ಲಿ ಬಂದಂತಹದ್ದಾಗಿ ರಥವನ್ನು ಎಳಿತಾ ಇದ್ದಾರೆ. ಅಂತಹ ರಥವನ್ನು ಅಧಿರೋಹಿಸಿದಂತಹ ಸ್ವಾಮಿ ಅವರ ಮನಸ್ಸಿಗೆ ಮುದವನ್ನು ಉಂಟು ಮಾಡ್ತಾ ಇದ್ದಾನೆ. ಅಂತಹ ಶ್ರೀನಿವಾಸನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಭಜಿಸಿ ಕೃತಕೃತ್ಯರಾಗೋಣ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಎಂಬುದಾಗಿ ಸ್ವಾಮಿಯ ಅನೇಕ ನಾಮಗಳನ್ನು ಉಚ್ಚರಿಸುತ್ತಾ ನಮ್ಮ ಈ ಸಮಯವನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ. ಇದೊಂದು ಅದ್ಭುತವಾಗಿರತಕ್ಕಂತಹ ಅವಕಾಶ ಸ್ವಾಮಿ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾನೆ. ಆ ಸ್ವಾಮಿಯ ನಾಮಸ್ಮರಣೆ ಬಹಳ ಮುಖ್ಯವಾಗಿರುವಂತಹದ್ದು. ಅಂತಹ ನಾಮಗಳನ್ನು ಉಚ್ಚರಿಸುತ್ತಾ ನಾವು ಆ ಸ್ವಾಮಿಯ ಶರಣಾಗತಿಯನ್ನು ಪ್ರಾರ್ಥಿಸೋಣ. ನಾರಾಯಣಂ ಪರಬ್ರಹ್ಮ ಸರ್ವಕಾರಣ ಕಾರಣಂ ಪ್ರಪದ್ಯೆ ವೆಂಕಟೇಶಾಖ್ಯಂ ತದೇವ ಕವಚಂ ಮಮ. ಆ ಭಗವಂತನೇ ನಮ್ಮೆಲ್ಲರ ಕವಚವಾಗಿರುವಂತಹದ್ದು. ಆ ಸ್ವಾಮಿಯೇ ನಮ್ಮೆಲ್ಲರ ರಕ್ಷಕನಾಗಿದ್ದಾನೆ. ಅಂತಹ ಆ ಸ್ವಾಮಿಯನ್ನೇ ನಾವು ಶರಣು ಹೊಂದಬೇಕು. ಶೇಷಾಚಲಂ ಸಮಾಸಾದ್ಯ ಕಶ್ಯಪಾದ್ಯಾ ಮಹರ್ಷಯಃ ವೆಂಕಟೇಶಂ ರಮಾನಾಥಂ ಶರಣಂ ಪ್ರಾಪುರಂಜಸ. ಎಲ್ಲರೂ ಕೂಡ ಆ ವೆಂಕಟೇಶ್ವರನನ್ನೇ, ರಮಾನಾಥನನ್ನೇ ಶರಣು ಹೊಂದುತ್ತಾರೆ. ಅಂತಹ ಆ ವೆಂಕಟೇಶ್ವರನನ್ನ ರಥಾಧಿರೂಢರಾದ ನಾವು ಮರುಗವೋ ಮರುಗವೋ ಮನಸಾರಿ ನಾಮಮು ಕಡು ಆನಂದಕರಮು. నళినాక్షుని శ్రీనామము నళినాక్షుని శ్రీనామము కలిదోషహరము కైవల్యము. నళినాక్షుని శ్రీనామము కలిదోషహరము కైవల్యము. ఫలసారము బహు బంధమోచనము. ఫలసారము బహు బంధమోచనము. తలచవో తలచవో తలచవో
తలచవో తలచవో తలచవో మనసా హరినామము కడు ఆనందకరము మరుగవో 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 మనసా హరినామము కడు ఆనందకరము. నగధరు నామము నరకహరణము నగధరు నామము నరకహరణము జగదేకహితము సమ్మతము నగధరు నామము నరకహరణము జగదేకహితము సమ్మతము సగుణ నిర్గుణము సాక్షాత్కారము సగుణ నిర్గుణము సాక్షాత్కారము పొగడవో 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 మనసా హరినామము కడు ఆనందకరము మరుగవో 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 మనసా హరినామము కడు ఆనందకరము. కడగి శ్రీ వెంకటపతి నామము కడగి శ్రీ వెంకటపతి నామము బడి బడినే సంపత్కరము కడగి శ్రీ వెంకటపతి నామము బడి బడినే సంపత్కరము అడియాలం అతి సుఖమూలము అడియాలం బిల అతి సుఖమూలము తడవవో 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 మనసా హరినామము కడు ఆనందకరము మరుగవో 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 మనసా హరినామము కడు ఆనందకరము మరుగవో 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 మనసా హరినామము. ಹರಿನಾಮ ಬಹಳ ಆನಂದದಾಯಕವಾದಂತಹದ್ದು. ಅಂತಹ ಹರಿನಾಮವನ್ನು ಉಚ್ಚರಿಸುತ್ತಾ ನಮ್ಮ ಜೀವನವನ್ನು ನಾವು ಸಾಗಿಸಬೇಕು ಅನ್ನುವಂತಹ ಸಂದೇಶವನ್ನು ಸ್ವಾಮಿ ಶ್ರೀನಿವಾಸ ಮಂಗಾಪುರದಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಸ್ವರ್ಣ ರಥವನ್ನು ಅಧಿರೋಹಿಸಿ ಭಕ್ತರಾದ ನಮ್ಮೆಲ್ಲರಿಗೆ ಬೋಧಿಸ್ತಾ ಇದ್ದಾನೆ. ಅಂತಹ ಆ ಸ್ವಾಮಿ ಅತ್ಯಂತ ಸುಂದರವಾದ ರೀತಿಯಿಂದ ಅಲಂಕೃತನಾಗಿ ಶ್ರೀದೇವಿ ಭೂದೇವಿ ಸಹಿತನಾಗಿ ತನ್ನ ನಾಮಸ್ಮರಣೆ ಸರ್ವದಾ ಮಾಡಿ ಎಂಬುದಾಗಿ ಸಂದೇಶವನ್ನು ನೀಡ್ತಾ ಇರುವಂತಹದ್ದು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ ಎಂಬುದಾಗಿ ಗೋವಿಂದನ ಅನೇಕ ನಾಮಗಳೇನಿದ್ದಾವೆ ಅದರ ಹಿಂದೆ ಬರುವಂತಹ ಒಂದೊಂದು ನಾಮವೂ ಕೂಡ ಆ ಸ್ವಾಮಿಯ ಮಹಿಮೆಯನ್ನು ತಿಳಿಸುವಂತಹದ್ದು. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಂಬಿದೆ ನಿನ್ನಯ್ಯ ಚರಣ ಪರಿಪಾಲಿಸಬೇಕು ಕರುಣಾ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ನಾನು ನಿನ್ನ ಪಾದಪದ್ಮಗಳನ್ನು ನಂಬಿದ್ದೇನೆ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ, ಕೊಳಲನುದುವುದು ಚಂದ ನಮ್ಮ ಕುಂಡಲರಾಯ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದೋ ಕರುಣ, ತಿರುಪತಿ ವೆಂಕಟರಮಣ. ತಿರುಪತಿ
ವೆಂಕಟರಮಣ ಎಂಬುದಾಗಿ ಸ್ವಾಮಿಯನ್ನು ಸಂಬೋಧಿಸಿ ಕರುಣೆಯನ್ನು ತೋರು, ನಮ್ಮೆಲ್ಲರನ್ನ ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಅಷ್ಟೇ ಅಲ್ಲ, ಬೇಟೆಯಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ, ಮೀಟುಗಾರ ಗೋವಿಂದ ಅಲ್ಲಿ ಜೇನು ಸಕ್ಕರೆಯನ್ನು ತಿಂದ. ಆ ಸ್ವಾಮಿಯ ಒಂದೊಂದು ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ಮೂಡಲಗಿರಿಯಲ್ಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ, ಈಡಿಲ್ಲ ಈನಗೆ ಶ್ರೀಕಾಂತ. ಇವನಿಗೆ ಸರಿ ಸಮಾನನಾದಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ, ಶ್ರೀಮಂತ. ಈರೇಳು ಲೋಕಕನಂತ, ಇವನೇ 14 ಲೋಕಗಳಲ್ಲಿಯೂ ಕೂಡ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥವನು. ಅಂತಹ ಆ ಸ್ವಾಮಿ ತಿರುಪತಿಯಲ್ಲಿ ವಾಸವಾಗಿದ್ದಾನೆ, ತಿರುಮಲದಲ್ಲಿ ವಾಸವಾಗಿದ್ದಾನೆ. ವಿಶೇಷವಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಬಂದ ಭಕ್ತರಿಗೆಲ್ಲರಿಗೂ ಕೂಡ ತನ್ನ ದಿವ್ಯವಾದ ದರ್ಶನವನ್ನು ಕೊಡುತ್ತಾ ಪ್ರತಿಯೊಬ್ಬರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿಯೂ ಕೂಡ ವಾಸವಾಗಿದ್ದಾನೆ. ಅಂತಹ ಆ ಸ್ವಾಮಿ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇರುವಂತಹದ್ದು. ಅದರಲ್ಲಿಯೂ ಕೂಡ ಸ್ವರ್ಣ ರಥವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇರುವಂತಹದ್ದು. ಪಾಲಿಸೋ ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬುದ ಸಮಕಾಯ ಎಂಬುದಾಗಿ ದಾಸರು ಆ ಸ್ವಾಮಿಯನ್ನು ವರ್ಣಿಸ್ತಾ ಇದ್ದಾರೆ. ಸಲಹೋ ವೆಂಕಟರಮಣ ದಯಾಂಬುಧೆ ಸಲಹೋ ವೆಂಕಟರಮಣ, ಮಸ್ತಕದೊಳುಪುವ ಮಾಣಿಕ್ಯ ಮಕುಟವ ಕಸ್ತೂರಿ ನಾಮಕ, ಚೆಲುವ ಚೆಲುವ ವಿಸ್ತಾರಕದ ಪದಲಿ ಹೊಳೆವ ಕುಂಡಲ ಪ್ರಾಶಸ್ತ್ಯ ವದನ ಜಗಜ್ಜೀವ. ಆ ಸ್ವಾಮಿ ಲೋಕಕ್ಕೆಲ್ಲ ಜೀವನಪ್ರದನಾಗಿದ್ದಾನೆ. ಆ ಸ್ವಾಮಿಯ ಒಂದೊಂದು ನಾಮದ ಉಚ್ಚಾರಣೆಯೂ ಕೂಡ ಒಂದೊಂದು ವಿಧವಾದಂತಹ ನಾಡಿಯಲ್ಲಿ ಶಕ್ತಿಯನ್ನು ತುಂಬುವಂತಹದ್ದಾಗ್ತದೆ. ಮುತ್ತಿನ ಸರಪಳಿ ಭುಜ ಕೀರ್ತಿಯು ಎತ್ತಿದ ಶಂಖಾರಿ ಪಾಣಿ, ರತುನ ಮೇಲೊಡ್ಡಾಣ ಕಂಕಣ ಮುದ್ರಿ ಮತ್ತೆ ಅಭಯ ವರದನೆ. ಆ ಸ್ವಾಮಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗಿದ್ದಾನೆ, ಏನೇನು ಧರಿಸಿದ್ದಾನೆ, ಶಂಖ ಚಕ್ರ ಗದಾದಿಗಳನ್ನು ಧರಿಸಿದ್ದಾನೆ ಅನ್ನತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಗರು ಚಂದನ ಕರ್ಪೂರ ಕೇಶರ ಸುರಭಿಗಳಿಗೆ ಅತಿ ಪ್ರಿಯ ಅಂಗ, ಮಗಿಸುವ ಮಲ್ಲಿಗೆ ಸಂಪಗೆಯು ಮಾಲೆಗಳ ಪ್ರಸನ್ನ ವೆಂಕಟರಂಗ. ಸಲಹೋ ವೆಂಕಟರಮಣ ದಯಾಂಬುಧೇ ಸಲಹೋ ವೆಂಕಟರಮಣ. ವೆಂಕಟರಮಣನೇ ನಮ್ಮನ್ನು ಸಲಹು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಇದು ಗಜರಾಜ ಅತ್ಯಂತ ಸುಂದರವಾದ ರೀತಿಯಲ್ಲಿ ಶಂಖ ಆಭರಣದಿಂದ ವಿಶಿಷ್ಟನಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ವೆಂಕಟೇಶ್ವರ ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಭಕ್ತರು ಕೂಡ ವಿಶೇಷವಾದ ಆನಂದವನ್ನು ಪಡೆದುಕೊಳ್ತಾ ಇದ್ದಾರೆ. ಭಕ್ತರೆಲ್ಲರೂ ಕೂಡ ಆ ರಥವನ್ನು ಎಳಿತಾ ಇದ್ದಾರೆ. ಈ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಕ್ಕಂತಹದ್ದು. ಉಳಿದಂತಹ ವಾಹನ ಸೇವೆಗಳಿದ್ದಾವೆ, ಅದಕ್ಕಾಗಿಯೇ ಮೀಸಲಾಗಿರುವಂತಹ ಭಕ್ತರು, ಅದಕ್ಕಾಗಿಯೇ ಮೀಸಲಾಗಿರತಕ್ಕಂತಹ ವ್ಯಕ್ತಿಗಳು, ಕರ್ಮಕಾರರು, ಅವರು ಮಾತ್ರ ಆ ವಾಹನವನ್ನು ಎತ್ತುಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡತಕ್ಕಂತಹದ್ದು. ಆದರೆ ಸ್ವರ್ಣ ರಥೋತ್ಸವ ಸಂದರ್ಭದಲ್ಲಿ ರಥವನ್ನು ಎಳೆಯುವಂತಹ ಕಾರ್ಯಕ್ಕೆ ಯಾವ ಉದ್ಯೋಗಿಗಳನ್ನು ಕೂಡ ನೇಮಿಸಿಲ್ಲ. ಆ ಭಗವಂತನ ಸೇವಕರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ರಥವನ್ನು ಎಳೆಯಬಹುದು. ಹಾಗಾಗಿ ಸಾಮಾನ್ಯ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಥವನ್ನು ಎಳೆದು ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲ ಭಕ್ತರ ಆನಂದಕ್ಕೆ ಕಾರಣೀಭೂತನಾದಂತಹ ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸ್ವರ್ಣರಥಾದಿರೂಢನಾಗಿ ನಮ್ಮ ಹೃದಯ ಮಂದಿರದಲ್ಲಿ ಯಾವಾಗಲೂ ಕೂಡ ವಾಸ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನೆರೆ ನಂಬಿದೆ ಮಧೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ. ದಾಸರು ಅದನ್ನೇ ವರ್ಣಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ಪರಿಶೋಭಿಸ್ತಾ ಇರು ನಮ್ಮ ಹೃದಯ ಮಂದಿರದಲ್ಲಿ ಅಂತ. ಅಂತಹ ಆ ಸ್ವಾಮಿಯನ್ನು ಸ್ವರ್ಣರಥಾದಿರೂಢನಾಗಿರತಕ್ಕಂತಹ ಅವನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಎಂಬುದಾಗಿ ದಾಸರು ಮತ್ತೊಂದು ವಿಧವಾಗಿ ಸ್ವಾಮಿಯನ್ನು ಸ್ತುತಿಸ್ತಾರೆ. ನಿನ್ನ ದರ್ಶನಕ್ಕೆ ಬರುವುದು ಅಂತಲ್ಲ ಮುಖ್ಯ, ನಿನ್ನ ಭಕ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ನಿನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ.
ನಿನ್ನ ಭಕ್ತರನ್ನು ನಾನು ನೋಡಲಿಕ್ಕೆ ಬಂದಂತಹದ್ದು, ಅವರ ಪಾದಪದ್ಮಗಳನ್ನು, ಅವರ ದಿವ್ಯ ಚರಣವನ್ನು ನೋಡಲಿಕ್ಕೆ ಬಂದಿದ್ದೇನೆ. ನಿನ್ನ ದರ್ಶನಕ್ಕಲ್ಲ, ನೀನು ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪಿಸಿದ್ದೀಯ. ಆದರೆ ನಿನ್ನ ಭಕ್ತರು ನಿನ್ನ ವಿಭೂತಿ ರೂಪ ಎಲ್ಲಿರ್ತದೋ, ನೀನು ಎಲ್ಲೆಲ್ಲಿ ವಿಶೇಷವಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತೀಯೋ ಆ ಸ್ಥಳಕ್ಕೆ ಬರತಕ್ಕಂಥವರಾಗ್ತಾರೆ. ಅಂತಹ ಆ ಭಕ್ತರನ್ನು ನೋಡಲಿಕ್ಕಾಗಿ ನಾನು ಬಂದಿದ್ದೇನೆ, ನಿನ್ನ ದರ್ಶನಕ್ಕಲ್ಲ ಅನ್ನುವ ರೀತಿಯಲ್ಲಿ ಆ ಸ್ವಾಮಿಯನ್ನೇ ಸ್ತುತಿಸುವಂತಹದ್ದು. ಹೀಗೆ ಭಕ್ತರು ವಿಧ ವಿಧವಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಾರೆ. ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸ ದಯಾನಿಧೆ. ಆ ಸ್ವಾಮಿಯ ತೇಜಸ್ಸನ್ನು ಹೇಳ್ತಾ ಇದ್ದಾರೆ ಹೇಗಿದೆ ಅಂತ. ಭಾನುಕೋಟಿ ತೇಜ ಅಂತ ಹೇಳ್ತಾರೆ. ಕೋಟಿ ಸೂರ್ಯರ ತೇಜಸ್ಸು ಹೇಗಿರ್ತದೋ ಅದನ್ನು ಕೂಡ ಮೀರಿಸುವಂತಹ ತೇಜಸ್ಸು ಭಗವಂತನದ್ದು. ಅಂತಹ ಲಾವಣ್ಯ ಮೂರ್ತಿ ಆ ವೆಂಕಟೇಶ್ವರ. ಅಂತಹ ವೆಂಕಟೇಶ್ವರನಿಗೆ ನಾವು ನಮನವನ್ನು ಸಲ್ಲಿಸುತ್ತಾ, ಹೇ ದಯಾನಿಧೆ ಶ್ರೀನಿವಾಸ ಶೇಷಾಚಲವಾಸ ದೋಷ ದೂರನೆ ಭಕ್ತ ಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾನಿಧೆ ಎಂಬುದಾಗಿ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಸ್ತುತಿಸೋಣ. ವೈಕುಂಠಪತಿ ತಾನು ವೈಕುಂಠವನ್ನೇ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ ಬಂದದ್ದು ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿ. ವೈಕುಂಠಪತಿ ಆದರೆ ವೈಕುಂಠವನ್ನೇ ತ್ಯಜಿಸಿದ್ದಾನೆ. ಯಾಕೆ? ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಕೇವಲ ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿ ಇದು ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದು ನೆಲೆಸಿ, ಅದಕ್ಕಿಂತ ಕೆಳಭಾಗದಲ್ಲಿರತಕ್ಕಂತಹ ಶ್ರೀನಿವಾಸ ಮಂಗಾಪುರ ಇಲ್ಲೂ ಕೂಡ ಕಲ್ಯಾಣ ವೆಂಕಟೇಶ್ವರನಾಗಿ ನೆಲೆಸಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರಥವನ್ನು ಎಳಿತಾ ಇದ್ದಾರೆ. ಸ್ವಾಮಿಯ ಈ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರ ಜೀವನದಲ್ಲಿ ಶುಭವನ್ನು ಮಂಗಳವನ್ನು ತರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಹರೇ ಶ್ರೀನಿವಾಸ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಎಲ್ಲರೂ ಕೂಡ ಬಹಳ ಪ್ರಸನ್ನರಾಗಿರಲಿ, ಪ್ರಸನ್ನ ಚಿತ್ತರಾಗಿರಲಿ, ಎಲ್ಲರಿಗೂ ಕೂಡ ಮಂಗಳ ಅನ್ನುವಂಥದ್ದು ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ನಾವು ಸಲ್ಲಿಸೋಣ. ಆ ಸ್ವಾಮಿಯ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಅಷ್ಟೇ ಅಲ್ಲ, ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ಕೂಡ ರಥದಲ್ಲಿ ಅಧಿರೂಢರಾಗಿದ್ದಾರೆ. ಅವರೀರ್ವರೂ ಕೂಡ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿರತರಾದಂಥವರೇ. ಆದ್ದರಿಂದ ಆ ತಾಯಿಯನ್ನು ಕೂಡ ಪ್ರಾರ್ಥಿಸೋಣ, ಭೂದೇವಿಯನ್ನು ಕೂಡ ಪ್ರಾರ್ಥಿಸೋಣ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಹರೇ ಶ್ರೀನಿವಾಸ. చింతించి మొక్కితే తానే చేకొని రక్షించును, అంతరంగములోనున్న హరియే గతిగాక. చింతించి మొక్కితే తానే చేకొని రక్షించును. కర్మమే పోషించకుండునట, పుట్టించిన కర్మమే పోషించకుండునట. వెట్టుగా మనసే మరపించునట, పుట్టించిన కర్మమే పోషించకుండునట. వెట్టుగా మనసే మరపించునట. పట్టైన మేనే ఆశల బతిమాలింపించునట, పట్టైన మేనే ఆశల బతిమాలింపించునట. చుట్టమూలెవ్వరు ఎంచి చూచిన ప్రాణికిని, చుట్టమూలెవ్వరు ఎంచి చూచిన ప్రాణికిని. అంతరంగములోనున్న హరియే గతిగాక. చింతించి మొక్కితే తానే చేకొని రక్షించును, అంతరంగములోనున్న హరియే 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 హరియే. పక్క
పక్కన విత్తిన భూమి పంట పండకుండునట పక్కన విత్తిన భూమి పంట పండకుండునట ఎక్కడా మాయే భ్రమయింపించునట అక్కరతో చేసిన పుణ్యమే కట్టి వేసునట అక్కరతో చేసిన పుణ్యమే కట్టి వేసునట దిక్కుదశ ఎవ్వరు ఈ దేహి కరుణించను అంతరంగములోనున్న హరియే గతిగాక చింతించి మొక్కితే తాను చేకొని రక్షించును అంతరంగములోనున్న హరియే 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 ఆసల పెట్టే పాయమే అటమట మౌనట ఆసల పెట్టే పాయమే